ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡ್ತಿದ್ದೀರಾ. ಈಗ ಇನ್ನು ಮುಂದಕ್ಕೂ ಹಾಗೇನೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವತ್ತು ಬಂದುಬಿಟ್ಟು ಅನ್ನ ತಂಗ್ಳನ್ನ ಉಳ್ಕೊಂಡ್ಬಿಟ್ಟಿರುತ್ತೆ ಒಂದೊಂದು ಸಲ. ಏನು ಮಾಡೋಕ್ಕಾಗಲ್ಲ, ಇವತ್ತು ತಂಗ್ಳನ್ನ ಇಲ್ಲ ಇಡ್ಲಿ ದೋಸೆಗೆ ಹಾಕೋಬೋದು. ಅದು ಬಿಟ್ಟು ಬೇರೆ ಏನಪ್ಪ ಮಾಡ್ಬೋದು ಅಂದರೆ ಈ ಎರಡು ರೆಸಿಪಿ ತೋರಿಸ್ತಾ ಇದ್ದೀನಿ. ನೀವು ಎರಡರಲ್ಲಿ ಯಾವುದಾದ್ರೂ ಮಾಡ್ಕೋಬೋದು. ಎರಡು ಒಟ್ಟಿನಲ್ಲಿ ಒಂದು ರೊಟ್ಟಿ, ಒಂದು ಚಕ್ಲಿ ಮುರುಕು ಥರ ಮಾಡೋದು, ಎರಡು ತೋರಿಸ್ತೀನಿ. ನಿಮ್ಗೆ ಯಾವುದು ಯೂಸ್ ಆಗುತ್ತೆ, ಸ್ವಲ್ಪ ಉಳಿದಾಗ ಏನಾದರೂ ಮಾಡ್ಕೊಳ್ಳಿ. ನೋಡಿ, ಎರಡರಲ್ಲಿ ಯಾವ್ದು ಯೂಸ್ ಆಗುತ್ತೆ ಅದು ಮಾಡ್ಕೊಳ್ಳಿ. ರೊಟ್ಟಿಗೆ ಬಂದ್ಬಿಟ್ಟು ನಾನು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಆಮೇಲೆ ಹಸಿರು ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿದ್ದೀನಿ. ಅಂದರೆ ಬಾಯಿಗೆ ಸಿಗಬಾರ್ದು, ಸಣ್ಣದಾಗಿ ಹೆಚ್ಚಿದ್ದೀನಿ. ನೋಡಿ, ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಕ್ಕದಾಗಿ ಕಲಸಿದ್ರೆ ಬಾಯಿಗೆ ಸಿಗಬಾರ್ದು, ಆ ರೀತಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇದು ಅಕ್ಕಿ ಹಿಟ್ಟು, ಇದು ರುಬ್ಕೊಂಡಾದ್ಮೇಲೆ ಅಕ್ಕಿ ಹಿಟ್ಟು ಜೊತೆ ಇದೆಲ್ಲ ಮಿಕ್ಸ್ ಮಾಡಿ ರೊಟ್ಟಿ ತಟ್ಟೋದು. ಇದು ಬಂದುಬಿಟ್ಟು ಕಡಲೆ ಹಿಟ್ಟು. ಇದು ಅಚ್ಕಾರದ ಪುಡಿ, ಜೀರಿಗೆ, ಉಪ್ಪು. ಬೇಕು ಅಂದರೆ ಸ್ವಲ್ಪ ಎಣ್ಣೆ ಹಾಕೋಬೇಕು, ಮತ್ತು ಆಮೇಲೆ ಎಣ್ಣೆಲಿ ಕರಿಬೇಕು. ಇನ್ನೊಂದು ಏನಪ್ಪ ಅಂದರೆ ಒಂಚೂರು ಬಿಳಿ ಎಳ್ಳಿದ್ರೆ ಹಾಕ್ಬೋದು. ನೋಡ್ತೀನಿ ನಾನು ಸ್ವಲ್ಪ ಇತ್ತು, ಇದ್ದರೆ ಎಳ್ಳು ಹಾಕೋತೀನಿ. ಬಿಳಿ ಎಳ್ಳು ಇಲ್ಲ ಕರಿ ಎಳ್ಳು ಎರಡರಲ್ಲಿ ಯಾವ್ದಾರು ಹಾಕೋಬೋದು ಇದ್ದರೆ. ಇಲ್ಲ ಅಂದರೆ ಏನು ಪರವಾಗಿಲ್ಲ. ಇವಾಗ ಹಾಕ್ಕೊಂಡು ಫಸ್ಟಿಗೆ ಇದೇನು ಮಾಡಬೇಕಪ್ಪ ಅಂದರೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಇದಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಮ್ಯಾಶ್ ಆಗಬೇಕು ಚೆನ್ನಾಗಿ. ಇದು ಈ ಅನ್ನ ಏನಿರುತ್ತೆ ಅಂದರೆ ತಂಗ್ಳನಾದರೂ ಗಟ್ಟಿಯಾಗಿ ಇರುತ್ತೆ ಅಂದ್ಕೊಳ್ಳೋಣ, ಆದರೂ ಇದು ಮೆತ್ತಗಾಗಬೇಕು. ಮೆತ್ತಗಾಗೋವರೆಗೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಬರ್ತೀನಿ. ಅದೆಲ್ಲ ಮೆತ್ತಗಾದ್ಮೇಲೆ ನಾನು ಎರಡಕ್ಕೂ ಅರ್ಧ ಡಿವೈಡ್ ಮಾಡ್ಕೊತೀನಿ. ಅದು ಸ್ವಲ್ಪ ಮಾಡ್ತೀನಿ, ಇದು ಸ್ವಲ್ಪ ಮಾಡ್ತೀನಿ. ಎರಡು ರೆಸಿಪಿ ತೋರಿಸ್ತೀನಿ. ನಿಮಗೆ ಯಾವುದು ಈಸಿ ಆಗುತ್ತೆ ಅದನ್ನು ಮಾಡ್ಕೊಳ್ಳಿ. ಯಾವುದು ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ. ಎರಡರಲ್ಲಿ ಯಾವ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಟ್ರೈ ಮಾಡಿ. ಫುಲ್ಲು ವಿಡಿಯೋ ನೋಡಿ. ನೋಡಿ, ಮಿಕ್ಸಿಗೆ ಹಾಕೊಂಡ್ಬಂದಿದ್ದೀನಿ. ಈ ರೀತಿ ಆಗಿದೆ ಅನ್ನ. ಇದನ್ನು ಇವಾಗ ಇದಕ್ಕೆ ಹಾಕೋತೀನಿ. ಈಗ ಇದರಲ್ಲಿ ನಿಮಗೆ ಅನ್ನಕ್ಕೆ ನಾನು ಹೇಳ್ದಂಗೆ ಅದಕ್ಕೆ ಸ್ವಲ್ಪ ಇದಕ್ಕೆ ಸ್ವಲ್ಪ ಎರಡಕ್ಕೂ ಡಿವೈಡ್ ಮಾಡ್ತೀನಿ. ನಿಮಗೆ ಯಾವ ರೆಸಿಪಿ ಇಷ್ಟ ಆಗುತ್ತೆ ಆ ರೆಸಿಪಿ ಮಾಡ್ಕೊಳ್ಳಿ. ಎರಡರಲ್ಲಿ ಎರಡು ರೆಸಿಪಿನೂ ಮಾಡ್ತೀನಿ. ಎರಡರಲ್ಲಿ ಯಾವುದಾದ್ರೂ ಮಾಡ್ಕೋಬೋದು. ಸ್ವಲ್ಪ ಅನ್ನ ಇದ್ದರೆ ಸ್ವಲ್ಪ ಮಾಡ್ಕೊಳ್ಳಿ. ಒಂದಲ್ಲ ಒಂದೊಂದು ದಿನ ಒಂದೊಂದು ಚೇಂಜ್ ಮಾಡ್ಕೊಂಡು ಮಾಡ್ಕೋಬೋದು. ನಾನು ಒಂದೇ ಸಲ ತೋರಿಸ್ತಾ ಇದ್ದೀನಿ ಎರಡು ರೆಸಿಪಿನೂ. ನೋಡ್ಕೊಳ್ಳಿ. ಫಸ್ಟ್ ಈ ಥರ ತಗೊಬಿಡೋಣ. ಅನ್ನ ಎಲ್ಲ ನುಣ್ಣಗಾಗಿದೆ. ಇವಾಗ ಇದನ್ನು ತೆಗೆದುಬಿಟ್ಟು ನಾನು ಹೇಳ್ದಂಗೆ ಒಂದು ರೊಟ್ಟಿಗೆ, ಒಂದು ಅದಕ್ಕೆ ಚಕ್ಲಿ ಮುರುಕಿಗೆ ರೆಡಿ ಮಾಡ್ಕೋಬೇಕಾಗುತ್ತೆ. ಸುಮ್ಮನೆ ಅನ್ನ ಉಳ್ಕೊಂಡಿದ್ದಾಗ ಒಂದೇ ಥರ ದೋಸೆಗೆ ಇಡ್ಲಿಗೆ ಹಾಕ್ತೀವಿ. ಅಯ್ಯೋ ಎನಿ ಟೈಮ್ ಹಂಗೆ ಹಾಕೋಕ್ಕಾಗ್ತಾ? ಒಂದೊಂದ್ಸಲ ಈ ಥರ ಡಿಫ್ರೆಂಟಾಗಿ ಮಾಡ್ಕೊಳ್ಳಿ. ಒಂದೊಂದ್ಸಲ ರೊಟ್ಟಿ ಅಂತೂ ಮಾಡ್ಬೋದು ಆರಾಮಾಗಿ. ಅದು ಮಾಡಿದ್ರೆ ಅದನ್ನು ತಿನ್ಕೋಬೋದು, ಅದನ್ನೇನು ತೊಂದರೆ ಇಲ್ಲ. ಎರಡು ಯಾವುದಾದ್ರೂ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಎರಡು. ನೋಡಿ ಫ್ರೆಂಡ್ಸ್, ಇದು ಅಕ್ಕಿ ಇಟ್ಟಿತ್ತು, ಇದಕ್ಕೆ ಹಾಕಿದ್ದೀನಿ. ಇವಾಗ ಇದು ಸಪ್ರೇಟಾಗಿ ತೊಗೊಂಡಿದ್ದೀನಿ. ಇವಾಗ ಇದರಲ್ಲಿ ಅರ್ಧ ಇದಕ್ಕೆ ಹಾಕೋತೀನಿ. ನಿಮ್ಗೆ ಯಾವುದು ಜಾಸ್ತಿ ಬೇಕು ಕಮ್ಮಿ ಬೇಕು ನೋಡಿಕೊಂಡು ಮಾಡ್ಕೊಳ್ಳಿ. ನಾನು ಸ್ವಲ್ಪ ಅದು ರೊಟ್ಟಿಗೆ ಜಾಸ್ತಿ ಹಾಕ್ತಾಯಿದ್ದೀನಿ, ಇದಕ್ಕೆ ಸ್ವಲ್ಪ ಹಾಕೋತಿದ್ದೀನಿ. ನೋಡಿ, ಈಗ ಇಟ್ಕೊಂಡಿದ್ದೀನಿ. ಒಂದೊಂದೇ ರೆಡಿ ಮಾಡ್ಕೊಂಡ್ಬಿಡೋಣ. ಇದು ಸೈಡ್ ಇಡೋಣ. ಇದನ್ನು ಫಸ್ಟ್ ರೆಡಿ ಮಾಡ್ಕೊತೀನಿ. ಇದಕ್ಕೆ ಸ್ವಲ್ಪ ಅಕ್ಕಿ ಹಸಿಟ್ಟು ಹಾಕೋತೀನಿ. ಮತ್ತು ಇವಾಗ ಇದಕ್ಕೆ ತೆಂಗಿನ ತುರಿ ಹಾಕಿದ್ರೆ ಚೆನ್ನಾಗಿರುತ್ತೆ. ತೆಂಗಿನ ತುರಿ ಇರಲಿಲ್ಲ, ಹಂಗಾಗಿ ಹಾಕಿಲ್ಲ. ಇವಾಗ ತೆಂಗಿನ ತುರಿ ಇದ್ದರೆ ಹಾಕೊಳ್ಳಿ, ತೊಂದರೆ ಏನಿಲ್ಲ. ಇವಾಗ ಇದನ್ನು ಹಾಕೋತಾ ಇದ್ದೀನಿ. ಇದರಲ್ಲಿ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪಿತ್ತು ಅದು ಹಾಕಿದ್ದೀನಿ. ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕಿದ್ದೀನಿ. ನೋಡಿ, ಉಪ್ಪು ಹಾಕೋತಾ ಇದ್ದೀನಿ. ಇವಾಗ ಇದು ಮಿಕ್ಸ್ ಮಾಡಿಕೊಂಡು ಅಕ್ಕಿ ಹಿಟ್ಟು ಎಷ್ಟಾಗುತ್ತೆ ಅಷ್ಟು ತೊಗೋಬೇಕಾಗುತ್ತೆ. ಇಷ್ಟು ಅಷ್ಟು ಅಂತ ಅನ್ಕೋಬಾರ್ದು. ಅದು ಕಲಿಸ್ತೀವಲ್ವಾ, ಕಲಿಸ್ತಾ ಗಟ್ಟಿಯಾಗೋವರೆಗೂ ತೊಗೋಬೇಕು. ಆ ಥರ. ಇದಕ್ಕೆ ಹೇಳ್ದಂಗೆ ಕಾಯಿ ತುರಿ ಹಾಕಿದ್ರೆ ಅದು ಚೆನ್ನಾಗಿರುತ್ತೆ. ಇಲ್ಲ ಸಣ್ಣದಾಗಿ ಹೆಚ್ಚು ಹಾಕಿದ್ರೂ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ, ಈ ಥರ ಆಯಿತು. ಇದಕ್ಕೆ ನಾನು ಸ್ವಲ್ಪ ಹಸಿಟ್ಟು ಹಾಕೋತೀನಿ. ಹಸಿಟ್ಟು ಅಷ್ಟು ಇಷ್ಟು ಅಂತ ಅನ್ಕೋಬೇಡಿ, ನೋಡ್ಕೊಂಡು ಕಲಿಸ್ಕೊಳ್ಳಿ. ನೀವು ಅದು ಅನ್ನ ಅಲ್ವಾ, ನೀರು ಹಾಕಿರ್ತೀವಲ್ಲ, ಸ್ವಲ್ಪ ನೋಡ್ಕೊಂಡು ಮಿತ್ಕೊಂಡು ಕಲಿಸ್ಕೋಬೇಕಷ್ಟೆ. ಸಾಕಾಗುತ್ತೆ ಇಷ್ಟು. ಚೆನ್ನಾಗಿ ಇವಾಗ ಉಂಡೆ ಕಟ್ಬಿಟ್ಟು ಸೈಡ್ ಇಟ್ಬಿಡೋಣ. ಸಾಕಾಗುತ್ತೆ ಇಷ್ಟು. ಇವಾಗ ಇದನ್ನು ಕೈಯಲ್ಲಿ ನೀರಲ್ಲಿ ಕೈ ಹಚ್ಕೊಂಡು ಉಂಡೆ ಕಟ್ಬಿಟ್ಟು ತವಾ ಮೇಲೆ ತಟ್ಟಿದ್ರೆ ರೊಟ್ಟಿ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಒಂಥರ ರೊಟ್ಟಿ. ಮಾಮೂಲಿ ಅಕ್ಕಿ ರೊಟ್ಟಿ ಮಾಡ್ತೀವಿ, ಆದರೆ ಇದೊಂಥರ ಡಿಫ್ರೆಂಟಾಗಿರುತ್ತಲ್ವ, ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಇದು ನಮ್ಮ ಫ್ರೆಂಡ್ ಮಾಡ್ತಾಯಿದ್ರು ಈ ರೆಸಿಪಿನ. ತುಂಬ ಚೆನ್ನಾಗಿರ್ತಿತ್ತು, ನನಗಂತೂ ತುಂಬಾ ಇಷ್ಟ ಅದು. ಅದಕ್ಕೋಸ್ಕರ ತೋರಿಸೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಈ ರೀತಿ ನೀರು ಹತ್ಕೊಂಡು ಸ್ವಲ್ಪ ಇದಾಯಿತು. ಸಪ್ರೇಟಾಗಿ ಇಟ್ಬಿಡೋಣ. ಇವಾಗ ಇದು ಇಟ್ಬಿಟ್ಟು ಅದು ರೆಡಿ ಮಾಡ್ಕೊಳ್ಳೋಣ.
ಇವಾಗ ಮತ್ತೆ ಇದು ತೊಗೊಂಡಿದ್ದೀನಿ. ಇವಾಗ ಇದನ್ನ ಹೇಗೆ ಕಲ್ಸ್ಕೊಳ್ಳೋದು ನೋಡೋಣ. ಇದು ಸ್ವಲ್ಪ ಕಮ್ಮಿನೇ ತೊಗೊಂಡಿದ್ದೀನಿ ನಾನು. ಇವಾಗ ಇದಕ್ಕೂ ಅಷ್ಟೇ ಹೇಳ್ದಾಗೆ ಖಾರದ ಪುಡಿ, ಜೀರಿಗೆ, ಉಪ್ಪು ತೊಗೊಂಡಿದ್ದೀನಿ. ನಾನು ಹೇಳ್ದಂಗೆ ಇದ್ದರೆ ನಾನು ಎಳ್ಳು ಹಾಕೋತೀನಿ, ಇಲ್ಲ ಅಂದರೆ ಇಲ್ಲ, ನೋಡಬೇಕದು. ನೀವು ಅಷ್ಟೇ ಇದ್ದರೆ ಹಾಕೊಳ್ಳಿ, ತೊಂದರೆ ಏನಿಲ್ಲ. ಇಲ್ಲ ಅಂದರೆ ಏನೋ ಅಯ್ಯೋ ಇಲ್ಲ ಅಂತೇನಿದ್ದಿಲ್ಲ, ಇಷ್ಟು ಹಾಕಿದ್ರು ಸಾಕು. ಖಾರ ನೋಡ್ಕೊಂಡು ಹಾಕೊಳ್ಳಿ, ನಿಮ್ಗೆ ಇಷ್ಟು ಬೇಕಷ್ಟು. ಉಪ್ಪು ಹಾಕ್ಕೊಂಡು ಇವಾಗ ಇದು ಕಡಲೆ ಹಿಟ್ಟು ಅಷ್ಟೇ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಆಮೇಲೆ ಅದಕ್ಕೆ ಕಲಿಸೋದಲ್ಲ ಅದೇ ರೀತಿಯೇ ಎಷ್ಟು ಬೇಕಷ್ಟು ಇದೆಲ್ಲನೂ ನೀಟಾಗಿ ಕಲಿಸ್ಕೋಬೇಕು. ಸ್ವಲ್ಪ ತೆಳ್ಳ ಇದೆ, ಅದು ಈರುಳ್ಳಿ ಹಾಕಿದ್ವಲ್ಲ ಜಾಸ್ತಿ ಎಳ್ಕೊಂಡ್ಬಿಡ್ತು. ಇದು ಸ್ವಲ್ಪ ಇದಾಯಿತು. ಇದು ಎಣ್ಣೆ ಕರಿಯೋದ್ರಿಂದ ಒಂಚೂರು ಎಣ್ಣೆ ಹಾಕ್ಕೊಂಡು ನೀಟ್ ಕಲ್ಸ್ಕೊಂಡ್ಬಿಟ್ರೆ ಇನ್ನೂ ಚೆನ್ನಾಗಾಗುತ್ತೆ. ಇದು ಎಣ್ಣೆ ಹಾಕ್ಕೊಂಡು ಕಲ್ಸ್ಕೋಬೇಕು. ಚೆಲ್ಲೆ ಬರ್ತದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಷ್ಟೇ, ಇದು ಒಂಚೂರು ಎಣ್ಣೆ ಹಾಕ್ಕೊಂಡು ಮಿಕ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ನಾನು ಇದರಲ್ಲಿ ಒತ್ತೀನಲ್ಲ, ಆವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಿಕ್ಸ್ಕೊಳ್ಳೋಣ, ಆವಾಗ ಚೆನ್ನಾಗಿರುತ್ತೆ. ಈ ರೀತಿ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ತವಾ ಇಟ್ಟಿದ್ದೀನಿ, ಈಗ ಆಲ್ರೆಡಿ ರೀತಿ ಮಿತ್ಕೊಂಡಿದ್ದೀನಿ. ನೀರು ಇಟ್ಕೊತೀನಿ. ಇದು ಕೈ ಸುಮ್ಮನೆ ಹಿಂಗೆ ಹತ್ಕೊಳ್ಳೋಕ್ಕೆ ಬಿಸಿ ಹಾಕಬೇಕು ತವಾ ಫ್ರೆಂಡ್ಸ್. ಈ ಥರ ಉಂಡೆ ಇರುತ್ತಲ್ಲ, ಫ್ರೆಂಡ್ಸ್ ಈ ಥರ ತಟ್ಕೋಬೇಕು. ಇದು ಅನ್ನ ಹಾಕಿರೋದ್ರಿಂದ ಸ್ವಲ್ಪ ದಪ್ಪಾಗಿ ಇದು ಮಾಡಬೇಕು. ಇಲ್ಲ ಅಂದರೆ ಒಂಚೂರು ಮೈದಾ ಹಿಟ್ಟು ಹಾಕೊಳ್ಳಿ. ನಿಮಗೆ ಜಾಸ್ತಿ ಇದಾಗುತ್ತೆ, ಕಷ್ಟ ಆಗುತ್ತೆ, ತಟ್ಟಕ್ಕೆ ಹಿಂಗೆ ಬರಲ್ಲ ಅನ್ನೋರು ಮೈದಾ ಹಿಟ್ಟು ಹಾಕೊಳ್ಳಿ. ಯಾಕಂದರೆ ಅವರು ಹಿಂಗೆ ತಟ್ಟಕ್ಕೆ ಹೋಗಿ ಮುರಿದೋಗ್ಬಿಡುತ್ತೆ. ಅದಕ್ಕೆ ಆಮೇಲೆ ಉರಿ ಸಣ್ಣ ಮಾಡಿಕೊಂಡು ಇದು ಮಾಡ್ಕೊಳ್ತೀವಿ. ಸ್ವಲ್ಪ ಚಿಕ್ಕದಾಗಿ ಒಂಚೂರು ಮಂದಕ್ಕೆ ತಟ್ಟಿ, ಪಕ್ಕ ತೆಳ್ಳಗೆ ತಟ್ಟಕೋಬೇಡಿ, ಒಂಚೂರು ಮಂದಕ್ಕೆ ಇರಲಿ. ಯಾಕೆಂದರೆ ಅಕ್ಕಿ ಇದು ಅನ್ನ ಹಾಕಿರ್ತೀವಲ್ಲ, ಸ್ವಲ್ಪ ಮುರಿದೋಗೋ ಚಾನ್ಸ್ ಇರುತ್ತೆ. ಸ್ವಲ್ಪ ತೆಳ್ಳು ಮಂದಕ್ಕೆ ಅಂದರೆ ಇದು ಅನ್ನದ್ದು ಸ್ವಲ್ಪ ದಪ್ಪಕ್ಕೆ ಕಳೋದ್ರಿಂದ ಅದರ ಟೇಸ್ಟ್ ಚೆನ್ನಾಗಿರೋದು. ಅದಕ್ಕೋಸ್ಕರ ಸ್ವಲ್ಪ ದಪ್ಪಕ್ಕೆ ಇರಬೇಕು, ಚೆನ್ನಾಗಿರುತ್ತೆ ಒಟ್ಟಿನಲ್ಲಿ. ಹಂಗನ್ಬಿಟ್ಟು ಚಪಾತಿ ತೆಳ್ಳಗೆ ತಟ್ಟಕ್ಕೆ ಹೋಗ್ಬಿಡಿ. ಎಲ್ಲ ಹಾಕಿರ್ತೀವಲ್ಲ ಈರುಳ್ಳಿ ಎಲ್ಲನೂ ಸ್ವಲ್ಪ ದಪ್ಪಕ್ಕೆ ಬಂದರೂ ಪರವಾಗಿಲ್ಲ. ಅಂದರೆ ನಿಧಾನಕ್ಕೆ ಸಣ್ಣ ಉಳ್ಳಿ ಬೇಯಿಸ್ಬೇಕು ಅಷ್ಟೇ, ಇನ್ನೇನಿಲ್ಲ. ಅನ್ನ ಆಲ್ರೆಡಿ ಬೇಯಿಸಿರ್ತೀವಲ್ಲ, ಇದರಲ್ಲಿ ಇನ್ನೂ ಬೇಗನೆ ಬೆಂದೋಗುತ್ತೆ ಅಷ್ಟೇ, ಏನು ತೊಂದರೆ ಏನಿಲ್ಲ. ತೆಗಿಯೋದು ಅಷ್ಟೇ ನಿಧಾನಕ್ಕೆ ಇದು ಮಾಡಿ, ಜಾಸ್ತಿ ಜೋರಾಗಿ ಇದು ಮಾಡೋಕ್ಕೆ ಹೋಗ್ಬಿಡಿ. ಸ್ವಲ್ಪ ನೀವಂತೂ ಎಣ್ಣೆ ಹಾಕ್ತೀವಿ, ಚೆನ್ನಾಗಿರುತ್ತೆ. ಆಲ್ರೆಡಿ ಎಲ್ಲ ಹಾಕಿರ್ತೀವಲ್ಲ, ಖಾರೋಗಿ ಸೂಪರಾಗಿರುತ್ತೆ. ಉಳಿದ ಅನ್ನದಲ್ಲಿ ಗರಂ ಮಾಡ್ಕೊಳ್ಳಿ. ತಿಂಡಿಗೆ ಅದು ಅನ್ನ ಉಳ್ಕೊಂಡ್ಬಿಡೈತೆ ಅಂದಾಗ ಈ ಥರ ಒಂದು ತಿಂಡಿ ಮಾಡ್ಕೊಂಡ್ಬಿಡ್ಬೋದು. ಆಮೇಲೆ ಇನ್ನೊಂದು ಐಟಮ್ ತೋರಿಸ್ತೀನಿ, ಅದನ್ನು ಈಸಿಯಾಗಿ ಮಾಡ್ಕೊಬೋದು, ತೊಂದರೆ ಏನಿಲ್ಲ. ಇದಾದ ತಕ್ಷಣ ತೋರಿಸ್ತೀನಿ ಫ್ರೆಂಡ್ಸ್. ಇದಾಗುತ್ತೆ ಈ ಥರ ರೆಡಿಯಾಗಿ ಬಂದಿದೆ. ಒಂಥರ ಕ್ರಿಸ್ಪಿಯಾಗಿರುತ್ತೆ, ಒಳಗೆ ಮೃದುವಾಗಿರುತ್ತೆ, ಮೇಲೆ ಕ್ರಿಸ್ಪಿಯಾಗಿರುತ್ತೆ. ಸಲ ಮಾಡ್ಕೊಂಡ್ರೆ ಅದು ಗೊತ್ತಾಗೋದು ಅದು ಹೇಗಿರುತ್ತೆ ಅಂತ. ಅನ್ನ ಉಳ್ಕೊಂಡಾಗ ಒಂದು ಸಲ ಮಾಡ್ಕೊಳ್ಳಿ, ಆರಾಮಾಗಿ ರೆಡಿ ಆಗುತ್ತೆ. ಆಯ್ತು ಫ್ರೆಂಡ್ಸ್, ರೊಟ್ಟಿ ಮಾಡಾಯಿತು. ಈಗ ನೆಕ್ಸ್ಟ್ ಈ ಐಟಮ್ ಮಾಡೋಕ್ಕೆ ಎಣ್ಣೆ ಇಟ್ಕೊತಾ ಇದ್ದೀನಿ. ಇದು ಬಂದ್ಬಿಟ್ಟು ಎಣ್ಣೆ ಸ್ವಲ್ಪ ಅದಿದು ಕರ್ದಿದ್ನಲ್ಲ, ಅದಕ್ಕೆ ಇದ್ರಲ್ಲಿ ಹಾಕೋತೀವಿ. ಏನೋ ಹೊಡ್ಕೋಬಾರ್ದು ಅಂತ, ಎಲ್ಲ ಸೀದೋಗ್ಬಿಡುತ್ತೆ ಅಂತ. ಯಾಕೆಂದರೆ ಅದು ತಿರ್ಗಾ ಸೀದೋಗುತ್ತೆ, ನಾವು ಎಣ್ಣೆ ಕತ್ತಾಗ ಮತ್ತೆ ಸೀದೋಗುತ್ತೆ. ಅದಕ್ಕೋಸ್ಕರ ಕಲ್ಸ್ಕೊಂಡೆ. ಇವಾಗ ಎಣ್ಣೆ ಕಾಯ್ಲಿ ಫ್ರೆಂಡ್ಸ್. ನೋಡಿ ಈ ಥರ ಒತ್ತೋದು ಚಕ್ಲಿ ಒತ್ತು ತೊಗೊಂಡಿದ್ದೀನಿ. ಚಿಕ್ಕ ಚಿಕ್ಕ ಒಂದು, ಇನ್ನು ಚಿಕ್ಕದು ಬೇಡ, ಇಷ್ಟಿದ್ರೆ ಸಾಕು. ಇನ್ನು ಚಿಕ್ಕದೆಲ್ಲ ಬೇಡ. ಹೀಗೆ ತಗೊಂಡು ಹಿಟ್ಟು ತುಂಬ್ಕೋಬೇಕು. ನಮ್ಮ ಮುಖ ಬಿಟ್ಕೊಂಡಿರೋದು
ಹಾಕೊಂಡು ಮಾಡ್ಕೋಬೇಕು. ಡೈರೆಕ್ಟಾಗಿ ಅದನ್ನು ಕರಿಯೋದಕ್ಕೆ. ಚಿಕನ್ ಹಾಕೋದಷ್ಟೇ. ಸ್ವಲ್ಪ ಇದಾಗಬೇಕಲ್ಲ, ಚೆನ್ನಾಗಿ ಬೇಯಬೇಕು. ಬೆಂದ ಮೇಲೆ ಊಟ ತಿರುಗಿಸ್ಕೊಂಡ್ರೆ ರೆಡಿ ಆಗುತ್ತೆ. ಈಗ ಇಡು ಬರ್ತೀನಿ, ಫೋಟೋ ತಗೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಆಯಿತು. ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗಂತೂ ಇದು ಅನ್ನದಲ್ಲಿ ಮಾಡಿದೆ ಅಂತಲೇ ಗೊತ್ತಾಗಲ್ಲ ನೋಡಿ. ಅನ್ನ ಉಳಿದಿರೋ ಅನ್ನದಲ್ಲಿ ಮಾಡಿದ್ದೀವಿ ಅಂತ ಅನ್ಸೋದೇ ಇಲ್ಲ. ಈ ಥರ ಇರುತ್ತೆ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಕರ್ಬೇವು ಸೊಪ್ಪು ತಗೋಬಾ, ಚೆನ್ನಾಗೈತೆ. ಎಣ್ಣೆಲಿ ಹಾಕ್ಬಿಟ್ಟು ಅದು ಮೇಲೆ ಇಡೋಣ, ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಬೇಡ, ಬೆಳ್ಳುಳ್ಳಿ ರೇಟ್ ಹಾಕ್ಬಿಟ್ಟೈತೆ. ನಿಮ್ಮ ಊರು ಎಲ್ಲಿ ಹಾಕೊಂಡು ಬಿಸ್ಕೆಟ್ ಬಂದ್ಬಿಟ್ಟೈತೆ. ತಗೋಬರ್ಲಿ, ಕೇಕ್ ತಿನ್ಬೇಕು ಇವತ್ತು ನಾನು. ಕರ್ಬೇವಿನ ಸೊಪ್ಪು ಒಂದು 2-3 ಕಡೆ ತಗೋ. ಎಲ್ಲಿ ಇದು ಎಲ್ತತಿಯಾ ಅಂಗಡಿ? ಹೋಗ ಅಂಗಡಿಗೆ ಹೋಗಿ, ನೀವು ರಾಮೇನ್ ಕಳ್ಸೋದು. ತಗೊಳ್ಳಿ ಮೇಡಮ್, ಭಾಳ ಸಕ್ಕತ್ತಾಗೈತೆ. ಲಾಸ್ಟಲ್ಲಿ ಹಾಕ್ಬಿಟ್ಟು ಪ್ಲೇಟ್ ತಗೋ, ಹಾಕ್ಬಿಟ್ಟು ಇಟ್ಬಿಟ್ಟು ಮೇಲೆ ಕರಿಬೇವು ಸೊಪ್ಪು ಇಟ್ಬಿಟ್ಟು ಫೋಟೋ ತಕ್ಕೋ, ಎದ್ದು ಕಾಣಿಸ್ಬೇಕು. ನೀವು ನೀರು ಬಿಟ್ಟು ಬಂದಿದ್ದೀನಿ. ಒಟ್ಟಿನಲ್ಲಿ ನಿಂದು ನಂದು ಹೊಗೆನೆ ಹೊಗೆ ಆಗಲ್ಲ. ಇನ್ನೂ ಒಂದು ವರ್ಷ ಟೈಮ್ ಕೊಟ್ಟಾರ ಅಷ್ಟೇ ತಾನೇ. ಇನ್ನೊಂದು ವರ್ಷ ಟೈಮ್ ಐತೆ. ನೆಕ್ಸ್ಟ್ ಮುಗೀತಿ ಡಿಸೆಂಬರ್ಗೆ. ನಂದು ಮುಗ್ದಾಯ್ತು, ನಿಂದು ಮುಗ್ದಾಯ್ತು. ಹಾಲಿನ ಇಲ್ಲ, ನಿಂದು ಇಲ್ಲ. ಚಿಂಟುದು ಚಿಂಟುದು ಚಿಂಟು ಬ್ರೌನ್ ಇಲ್ಲ.